ನಮಸ್ಕಾರ ವೀಕ್ಷಕರೆಲ್ಲರಿಗೂ ಮನೆ ಗೃಹಿಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿವಸ ನಾನು ಒಂದು ಸಿಹಿಯಾದ ರೆಸಿಪಿಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಖೋವಾ ಜಾಮೂನನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಬಳಸ್ತಾ ಇರೋ ಖೋವಾ ಅಮೂಲ್ ಬ್ರ್ಯಾಂಡ್ದು ಖೋವಾ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಿಮ್ಮ ಇಷ್ಟದ ಚಾಯ್ಸ್ಗೆ ತೊಗೊಳ್ಳಿ. ನಾನಿಲ್ಲಿ ಖೋವಾನೆಲ್ಲನೂ ಒಂದು ಬಟ್ಲೆ ಅಳತೆ ಮಾಡಿ ತೊಗೋತಾ ಇದ್ದೀನಿ. 2 ಬಟ್ಲು ನಾನಿಲ್ಲಿ ಖೋವಾನ ತೊಗೊಂಡಿದ್ದೀನಿ. ಇವಾಗ ಖೋವಾನೆಲ್ಲ ನಾನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಪೂರ್ತಿ ಖೋವಾ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾನಿದನ್ನು ಚೆನ್ನಾಗಿ ಕೈಯಿಂದ ನಾದ್ಕೋತೀನಿ. ಖೋವಾ ಎಲ್ಲ ಈಗ ಸಾಫ್ಟ್ ಆಗಿದೆ. ನಂತರ ನಾನಿಲ್ಲಿ ಇವಾಗ 1/4 ಬಟ್ಲಾಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪನೇ ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ನಿಧಾನವಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಬಟ್ಲು ಖೋವಾಗೆ 1/4 ಬಟ್ಲಾಗೋಷ್ಟು ಮೈದಾನ ತಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲವೂ ಒಂದು ಸತಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ಖೋವಾ ಮತ್ತು ಮೈದಾ ಮಿಶ್ರಣದ ಹಿಟ್ಟನ್ನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟೆಲ್ಲ ಪೂರ್ತಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾನು ಚೆನ್ನಾಗಿ ಕೈಯಿಂದ ನಾದ್ಕೊಳ್ತಾ ಇದ್ದೀನಿ. ಇವಾಗ ಹಿಟ್ಟೆಲ್ಲನೂ ಪೂರ್ತಿ ಸಾಫ್ಟಾಗಿ ಆಗಿದೆ. ನಂತರ ನಾನು ಇದನ್ನು ಸೈಡಿಗೆ ಒಂದು 10 ನಿಮಿಷ ನೆನೆಯೋಕ್ಕೆ ಇಡ್ತೀನಿ. ಅಷ್ಟರಲ್ಲಿ ನಾನಿಲ್ಲಿ ಸಕ್ಕರೆ ಪಾಕನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 3.5 ಬಟ್ಲು ಸಕ್ಕರೆಯನ್ನು ತಗೊಂಡಿದ್ದೀನಿ. 3.5 ಬಟ್ಲಿಗೆ ನಾನು ಒಂದು 4.5 ಬಟ್ಲಾಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಸಕ್ಕರೆ ಪಾಕನ ಮಾಡ್ಕೊಳ್ತೀನಿ. ಸಕ್ಕರೆ ಪೂರ್ತಿಯಾಗಿ ಕರಗಿದ ಮೇಲೆ 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು, ಸಕ್ಕರೆ ಪಾಕ ರೆಡಿ ಆಗುತ್ತೆ. ಜಾಸ್ತಿ ಅಂಟು ಪಾಕನ ನಾನಿಲ್ಲಿ ತಗೊಂಡಿಲ್ಲ, ಸ್ವಲ್ಪ ತೆಳುವು ಪಾಕನ ನಾನು ತಗೊಂಡಿದ್ದೀನಿ. ನೀರು ಪಾಕ ಅಂತೀವಲ್ಲ ಅಷ್ಟು ಸಾಕು. ಜಾಮೂನ್ಗೆ ತುಂಬ ಗಟ್ಟಿ ಪಾಕ ಬಂದುಬಿಟ್ರೆ ಆವಾಗ ಜಾಮೂನ್ ಏನಾಗುತ್ತೆ, ಪಾಕನ ಚೆನ್ನಾಗಿ ಹೀರ್ಕೊಳ್ಳಲ್ಲ. ಜೊತೆಗೆ ನಾನಿಲ್ಲಿ ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಲ್ಲವೂ ಒಂದು ಸತಿ ಮಿಕ್ಸ್ ಆದಮೇಲೆ ಇದು ಇವಾಗ ಆಗಿದೆ. ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಕೊತೀನಿ. ಪಾಕ ಸ್ವಲ್ಪ ಒಂದು ಮೀಡಿಯಮ್ ಅದಕ್ಕೆ ತಣ್ಣಗಾಗಬೇಕು, ಅಲ್ಲಿವರೆಗೂ ಇದನ್ನು ನಾನು ಸೈಡಿಗೆ ಇಡ್ತೀನಿ. ಈ ಕಡೆ ಜಾಮೂನ್ ಉಂಡೆ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿಯಾಗಿದೆ, ಚೆನ್ನಾಗಿ ನೆಂದಿದೆ. ಇನ್ನೊಂದು ಸತಿ ಇದನ್ನು ನಾನು ಚೆನ್ನಾಗಿ ಒಂದು ಸತಿ ನಾದ್ಕೊಳ್ತೀನಿ. ಇದನ್ನಿವಾಗ ನಾನು ಚಿಕ್ಕ ಉಂಡೆಯಾಗಿ ಮಾಡ್ಕೊಳ್ತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಜಾಮೂನ್ ಉಂಡೆನ ರೆಡಿ ಮಾಡ್ಕೊಳ್ಳಿ. ಜಾಮೂನ್ ಉಂಡೆನ ಯಾವ ಥರ ಮಾಡಬೇಕು ಅಂದರೆ ನೋಡಿ, ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ಪ್ರೆಸ್ ಮಾಡ್ತಾ ಉಂಡೆನ ನಾವು ಮಾಡ್ಕೋಬೇಕು. ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಜಾಮೂನ್ ಉಂಡೆ ಒಂದು ಕ್ರ್ಯಾಕ್ ಬರೋದಿಲ್ಲ. ಮೇನ್ ಟಿಪ್ಪು ಇದೇನೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ನಾನು ಯಾವಾಗಲೂ ಜಾಮೂನನ್ನು ಇದೇ ಥರ ಮಾಡ್ತೀನಿ. ಈ ಥರ ಮಾಡೋದ್ರಿಂದನೇ ಜಾಮೂನು ಒಂದು ಕ್ರ್ಯಾಕ್ ಬರೋದಿಲ್ಲ. ನೋಡಿ, ಈ ಥರ ಪ್ರೆಸ್ ಮಾಡ್ತಾ ನಾವು ಉಂಡೆನ ಮಾಡಿಕೊಂಡ್ರೆ ರೌಂಡ್ ಶೇಪ್ಗೆ ಚೆನ್ನಾಗಿ ಜಾಮೂನ್ ಉಂಡೆ ರೆಡಿ ಆಗುತ್ತೆ. ಎಲ್ಲವನ್ನು ನಾನಿಲ್ಲಿ ಮಾಡಿ ಇಟ್ಕೊಳ್ತೀನಿ. ಆ ಕಡೆ ನಾನು ಗ್ಯಾಸ್ ಸ್ಟವ್ ಮೇಲೆ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯುವಷ್ಟರಲ್ಲಿ ನಾನಿಲ್ಲಿ ಜಾಮೂನ್ ಉಂಡೆನ ರೆಡಿ ಮಾಡಿ ಇಟ್ಕೊಳ್ತೀನಿ. ಎಲ್ಲ ಉಂಡೆನೂ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ಮಾಡಿರೋ ಅಂತಹ ಜಾಮೂನ್ ಉಂಡೆನ ನಾನಿಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಉರಿಯಲ್ಲಿ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವೇನಾದರೂ ಹೈ ಫ್ಲೇಮಲ್ಲಿ ಜಾಮೂನನ್ನು ಫ್ರೈ ಮಾಡಿಕೊಂಡ್ರೆ ಬೇಗನೆ ಮೇಲ್ಗಡೆ ಹೊಂಬಣ್ಣ ಬಂದುಬಿಡುತ್ತೆ. ನಮ್ಗನ್ಸ್ಬಿಡುತ್ತೆ ಇದು ಆಗಿದೇನೋ ಅಂತ, ಆದರೆ ಒಳಗಡೆ ಇನ್ನೂ ಹಸಿ ಆಗಿರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಸಣ್ಣ ಉರಿಯಲ್ಲಿ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಜಾರ್ ಸಹಾಯದಿಂದ ನಾನಿಲ್ಲಿ ಜಾಮೂನನ್ನು ಮೇಲೆ ಕೆಳಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೌಂಡಿಗೆ ತಿರುಗಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಜಾಮೂನು ಒಂದೇ ಸಮನಾಗಿ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ. ಜಾಮೂನ್ ಉಂಡೆ ಎಲ್ಲ ಪೂರ್ತಿಯಾಗಿ ಹೊಂಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ನಾನು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಜಾಮೂನ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಚಿಕ್ಕವರಿಂದ ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸಿಹಿ ಪದಾರ್ಥ ಅಂತ ಹೇಳ್ಬೋದು. ಇಷ್ಟು ಹೊಂಬಣ್ಣ ಬಂದರೆ ಸಾಕು, ಜಾಮೂನ್ ಉಂಡೆ ರೆಡಿಯಾಗಿದೆ. ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಉಳಿದಿರುವಂತಹ ಜಾಮೂನ್ ಉಂಡೆನೂ ಇದೇ ಥರ ನಾನು ಡೀಪ್ ಫ್ರೈ ಮಾಡಿಟ್ಕೊಳ್ತೀನಿ. ನಾನು ಪಾಕನ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೆ, ಜಾಸ್ತಿ ಪಾಕನ ನಾನಿಲ್ಲಿ ಆರಿಸ್ಕೊಂಡಿಲ್ಲ. ಒಂದು ತಕ್ಕ ಮಟ್ಟಿಗೆ ಬಿಸಿ ಇದೆ ಅನ್ನೋಷ್ಟು ನಾನು ಪಾಕನ ಆರಿಸ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ತೆಗೆದಿಟ್ಕೊಂಡಿರುವಂತಹ ಜಾಮೂನ್ ಉಂಡೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಜಾಮೂನ್ ಉಂಡೆನೂ ಅಷ್ಟೇ ಸ್ವಲ್ಪ ಲೈಟಾಗಿ ಬಿಸಿಯಾಗಿದೆ, ಪಾಕ ಕೂಡ ಅಷ್ಟೇ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇದೆ ಅನ್ನೋ ಥರ ಆದರೆ ಜಾಮೂನ್ ಉಂಡೆ ಹಾಕ್ಕೊಳ್ಳೋದಕ್ಕೆ ಪಾಕ ಇದು ಕರೆಕ್ಟಾಗಿದೆ ಅಂತ ಅರ್ಥ. ಎಲ್ಲವನ್ನು ನಾನು ಹಾಕ್ಕೊಂಡು ಒಂದು ಸತಿ ಚಮಚದಿಂದ ಎಲ್ಲವನ್ನು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ತಾ ಪಾಕದಲ್ಲಿ ಮುಳುಗಿಸ್ತಾ ಇದ್ದೀನಿ. ನಾನಿಲ್ಲಿ ಸಂಜೆ ಟೈಮ್ಗೆ ಜಾಮೂನನ್ನು ಮಾಡಿಟ್ಕೊಂಡಿದ್ದೆ, ಬೆಳಗ್ಗೆವರೆಗೂ ಇದನ್ನು ಪಾಕ ಹೀರ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ. ಪೂರ್ತಿ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳಿ ಅಂತ. ನೋಡಿ ಇವಾಗ ಜಾಮೂನು ರೆಡಿಯಾಗಿದೆ. ಜಾಮೂನು ಕೂಡ ತುಂಬ ಸಾಫ್ಟಾಗಿ, ಪಾಕ ಕೂಡ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ಪಾಕನೆಲ್ಲ ಹೀರ್ಕೊಂಡಿದೆ. ಇವತ್ತಿನ ಈ ಜಾಮೂನ್ ರೆಸಿಪಿ ವಿಡಿಯೋ ವೀಕ್ಷಕರೆಲ್ಲರಿಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ತಪ್ಪದೆ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು.